ಮಳೆಗಾಲ ಬಂತೆಂದರೆ ಯಕ್ಷಗಾನ ಮೇಳಗಳು ತಿರುಗಾಟ ನಿಲ್ಲಿಸುತ್ತದೆ. ಆದರೂ ಕರಾವಳಿಯ ಯಕ್ಷಗಾನ ಕಲರವ ಮಾತ್ರ ನಿಲ್ಲುವುದಿಲ್ಲ. ಹೊಟ್ಟೆಪಾಡಿಗಾಗಿ ಕಲೆಯನ್ನೇ ನಂಬಿರುವ ಕಲಾವಿದರು ಮಳೆಗಾಲದಲ್ಲೂ ಯಕ್ಷಗಾನವನ್ನ ಚಿಕ್ಕ ಮೇಳದ ಮೂಲಕ ಜೀವಂತವಾಗಿರಿಸುತ್ತಾರೆ. ಸಾಂಸ್ಕೃತಿಕ ಬದುಕಿನೊಂದಿಗೆ ಅಂತರ್ಗತವಾದಂಥ ಜ್ಞಾನದೊಂದಿಗೆ ಪ್ರಾದೇಶಿಕವಾದಂಥ ಅದ್ಭುತವಾದಂಥ ಒಂದು ಕಲಾ ಪ್ರಕಾರ ವಿಶ್ವದಲ್ಲಿ ಅದು ಯಕ್ಷಗಾನ. ರಂಗಭೂಮಿಯ ನೆಲೆಯಲ್ಲಿ ಇವತ್ತಿನ ಭಾಷೆಯಲ್ಲಿ ಹೇಳುವುದಿದ್ದರೆ ಸರ್ವಾಲಂಕಾರ ಭೂಷಿತವಾದಂಥ ತಾನೇ ಸ್ವತಃ ವೇಷ ಹಾಕಿಕೊಂಡು ಒಳಗಿರುವ ಜ್ಞಾನದೊಂದಿಗೆ ಪುರಾಣದ ಚಿಂತನೆಗಳನ್ನು ಭಾಗವತರು ಬರೆದಂಥ ಪ್ರಸಂಗ ಸಾಹಿತ್ಯದ ಒಂದು ನೆಲೆಯಲ್ಲಿ ಚಂಡೆ ಮದ್ದಲೆಯ ಧ್ವನಿಯೊಂದಿಗೆ ಮನಮುಟ್ಟುವಂತೆ ನರ್ತಿಸುವಂತ ರಾತ್ರಿಡೀ ಶಕ್ತಿಯನ್ನು ಕೊಡುವಂತ ಭಾಗ. ಆದರೆ ಇದು ಕೃಷಿ ಸಂಸ್ಕೃತಿಯ ಜಾಗ, ಅದು ಋಷಿ ಸಂಸ್ಕೃತಿ. ಆದರೆ ಪತ್ತನಾಜೆ ಅಂದ್ರೆ ದೇವರ ವ್ಯವಸ್ಥೆ, ಆರಾಧನೆ ವ್ಯವಸ್ಥೆಗಳು ಒಳಗೆ ಹೋಗಿ ಕೃಷಿಗೆ ಇಂದು ಕೊಡುವ ಕಾಲದಲ್ಲಿ ಕಲಾವಿದರಿಗೆ ಬದುಕನ್ನು ಕಟ್ಟಿಕೊಟ್ಟಂತ ಒಂದು ದಾರಿ ಅದು ಚಿಕ್ಕ ಮೇಳ ಎಂದು ಪ್ರಖ್ಯಾತವಾಗಿದೆ. ಮೂರನೇ ಕಣ್ಣಿರುವುದು ಬೆಂಕಿ, ಮೂರನೇ ಕಣ್ಣಿನ ತೆರೆದಾದರೆ ಪ್ರಪಂಚವೇ ಸುಟ್ಟು ಹೋಗುವಂತಾದ್ರೆ, ಕಾಮ ವಿರಹದಿಂದ ಮೂರನೇ ಕಣ್ಣು ತೆರೆದ ನಂತರಾದ್ರೆ ಸುಟ್ಟು ಬಿಡ್ತಾನೆ ಹೋಗುದು ಬೇಡ ಸ್ವಾಮಿ. ಕಿಚ್ಚುಗಳಿಗೆ ಬೆಚ್ಚುವಲ್ಲ ಈ ಮನವತ್ತ ನಾನು ಹೊರಟಿರುವುದು ತಾರಕನ ಒದಗಿ, ಇದರಿಂದ ಲೋಕ ಕಲ್ಯಾಣವಾಗುತ್ತದೆ. ಹೌದು, ಬೇಸಿಗೆಯಲ್ಲಿ ಯಕ್ಷಗಾನ ಇದ್ದಡೆ ಕಲಾ ರಸಿಕರು ಬಂದರೆ, ಮಳೆಗಾಲದಲ್ಲಿ ಕಲಾವಿದರು ಚಿಕ್ಕ ಮೇಳದ ಮೂಲಕ ಯಕ್ಷಗಾನವನ್ನ ಮನೆ ಮನೆಯ ಚಾವಡಿಗೆ ಕೊಂಡೊಯ್ಯುತ್ತಾರೆ. ಮೇಳ ತಿರುಗಾಟವಿಲ್ಲದ ಸಂದರ್ಭ ಕಲಾವಿದರ ಬದುಕಿಗೆ ಚಿಕ್ಕ ಮೇಳದಿಂದ ಬರುವ ಸಣ್ಣ ಮೊತ್ತವೇ ಆದಾಯದ ಮೂಲ. ಮಳೆಗಾಲ ಬಂದ ನಂತರ ಕಲಾವಿದರುಗಳು ಬೆಟ್ಟ ಕಾಡು ಗದ್ದೆ ಗುಡ್ಡಗಳಲ್ಲಿ ಹಿಂದಿನಿಂದಲೂ ಮದ್ದಲೆ, ಸಾಧ್ಯವಾದರೆ ಚಂಡೆ, ಇಲ್ಲ ತಾಳ ಮತ್ತು ಭಾಗವತರೊಂದಿಗೆ ಒಂದು ಸ್ತ್ರೀ ವೇಷ, ಒಂದು ಪುರುಷ ವೇಷದೊಂದಿಗೆ ಒಂದು ಲಾಟನು, ಒಂದು ಗ್ಯಾಸ್ ಲೈಟ್ ಇಟ್ಟುಕೊಂಡು ಮನೆ ಮನೆಗೆ ಹೋಗಿ ಪಡಿ ತೆಗೆದುಕೊಳ್ಳುವುದು ಅಂತ. ಪಡಿಯೊಂದಿಗೆ, ಪಡಿ ಅಂದ್ರೆ ಅಕ್ಕಿ, ತೆಂಗಿನಕಾಯಿ, ಬೇಳೆ, ಹೀಗೆ ಬೆಲ್ಲ, ಇದರೊಂದಿಗೆ ಅವರು ತಮ್ಮ ಬದುಕನ್ನು ಆರಾಧನೆ ಹೆಸರಲ್ಲಿ, ಕಲೆ ಹೆಸರಲ್ಲಿ ಕಟ್ಟಿಕೊಳ್ತಾ ಇದ್ರು. ತಮ್ಮೊಳಗಿನ ಜ್ಞಾನದೊಂದಿಗೆ ಮನೆ ಮನೆಯ ಒಳಗಿನ ಒಂದು ರಂಗ ಪ್ರವೇಶ, ಸಾಂಸ್ಕೃತಿಕ ಚಿಂತನೆಗಳ ಪ್ರವೇಶ ಒಂದು ಅದ್ಭುತವಾದಂಥ ಚಿಂತನೆ. ಇದರಲ್ಲಿ ಯಾವುದೇ ರೀತಿ ಜಾತಿ ಭೇದದ ಪ್ರಶ್ನೆ ಬರುವುದಿಲ್ಲ. ಅವರ ಜ್ಞಾನ, ಅವರ ಬದುಕು, ಅದು ಅವರ ಜ್ಞಾನಕ್ಕೆ, ಅವರ ಬದುಕಿಗೆ ನಾವು ಶಕ್ತಿ ಕೊಡುವುದಿದ್ದರೆ ನಮ್ಮ ಜ್ಞಾನಕ್ಕೆ, ನಮ್ಮ ಬದುಕಿಗೆ ಸಾತ್ವಿಕವಾದಂತ ಒಂದು ಜ್ಞಾನವನ್ನು ಕೊಡುವಂತ ಒಂದು ವಿಶೇಷ ವ್ಯವಸ್ಥೆ ಚಿಕ್ಕ ಮೇಳ. ದೇವರ ಹೆಸರಿನಲ್ಲಿ ಒಂದು ದೀಪವನ್ನು ಇಟ್ಟು, ಒಂದು ಬಾಳೆ ಎಲೆಯಲ್ಲಿ ಅಕ್ಕಿ, ತೆಂಗಿನಕಾಯಿ, ಒಂದು ಹೂವನ್ನು ಇಟ್ಟು, ಅವರವರ ಮೇಳದ ಶುದ್ಧ ವ್ಯವಸ್ಥೆಗಳನ್ನು ಪಪ್ಪನಾಡೋ, ಕದ್ರಿಯೋ, ಇಲ್ಲ ಧರ್ಮಸ್ಥಳೋ, ಇಲ್ಲ ಮಂದರ್ಕಿಯೋ, ಈ ಹೆಸರಿನಲ್ಲಿ ನಾವು ಅದನ್ನು ಇಟ್ಟು ಅಲ್ಲಿ ಒಂದು 4-5 ನಿಮಿಷ ಅಥವಾ 10 ನಿಮಿಷಗಳಲ್ಲಿ ಒಂದು ಚಿಕ್ಕ ಪ್ರಹಸನಗಳನ್ನು, ಕೃಷ್ಣ ಪಾರಿಜಾತ, ರುಕ್ಮಿಣಿ ಸಂವಾದ, ಹೆಚ್ಚಾಗಿ ಶುಭ ಸಂದೇಶವನ್ನು ನೀಡುವಂತಹ ಒಂದು ಪ್ರಹಸನವನ್ನು ಅವರಲ್ಲಿ ವಿತರಿಸುತ್ತಿದ್ದರಿಂದಾಗಿ ಮನೆಯೊಳಗಿನ ಮಕ್ಕಳಿಂದ ಹಿಡಿದು ಅಜ್ಜನ ತನಕದವರಿಗೆ ಜ್ಞಾನದ ತೃಷೆ ಅದು ನೀಗಿಸಿದಂತಾಗ್ತದೆ. ಜ್ಞಾನಾರ್ಜನೆಗೂ ಅದು ಅವಕಾಶವಾಗ್ತದೆ. ಕಲಾವಿದರ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಅದು ಸಾಧ್ಯವಾಗ್ತದೆ. ಮನೆಯೊಳಗೆ ಗೆಜ್ಜೆಯ ಧ್ವನಿಯೊಂದಿಗೆ, ಅವರ ಧ್ವನಿಯೊಂದಿಗೆ, ಮದ್ದಳೆಯ ನಾದದೊಂದಿಗೆ, ಚೆಂಡೆ ಶಬ್ದದೊಂದಿಗೆ ಪ್ರೋತ್ಸಾಹಿಸೋಣ.